ನೋಡಿ, ಬೆಂಗಳೂರು ಡೆವಲಪ್ಮೆಂಟ್ ಬಿಡದಿ ಮಾಡಿದಾಗ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತದೆ. ಮತ್ತು ಅದು ಒತ್ತಾಯಪೂರ್ವಕವಾಗಿ ಜನರ ಒಳ್ಳೆಯ ಭೂಮಿಯನ್ನ, ಕೃಷಿ ಫಲವತ್ತಾದ ಭೂಮಿಯನ್ನ ಕಸಗೊಂಡೆ ಮಾಡುವುದು ಅಂತಲ್ಲ. ಮಾಡದಿದ್ರೂ ಸಹಿತ ಜನರನ್ನ ಹೇಗೆ ಮನವೊಲಿಸೋದು, ನೀವೇನು ಬೇಕಾದ್ ಮಾಡ್ರಿ, ನನ್ನ ಕಡೆ ಪೊಲೀಸ್ ಫೋರ್ಸ್ ಇದೆ, ನಾನು ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ರೀತಿನ ಇದು ಪ್ರಜಾಪ್ರಭುತ್ವನೇ ಇದು. ನಾನು ನೀವು ಹೆಂಗೆ ಕೊಡೋದಿಲ್ಲ ನೋಡ್ತೀನಿ ಅನ್ನುವಂಥ ರೀತಿ. ಆನಂತರ ಯಾವಾಗ ರೈತರು ತಿರುಗಿ ಬಿದ್ದರು, ಈಗ ಇಲ್ಲ ನಾನು ಒತ್ತಾಯಪೂರ್ವಕವಾಗಿ ಭೂಮಿ ವಶಪಡಿಸಿಕೊಳ್ಳೋದಿಲ್ಲ. ಯಾಕೆ ಜನರ ಜೊತೆಗೆ ಮೊದಲೇ ಮಾತನಾಡಲಿಲ್ಲ ನೀವು? ಅನೇಕ ರೀತಿಯ ಸಲಹೆ ಕೊಟ್ಟರು, ಯಾಕೆ ಸ್ವೀಕಾರ ಮಾಡಲಿಲ್ಲ? ಈ ಹಠ ಮತ್ತು ನನ್ನದೇ ನಡೀಬೇಕು, ನಾನು ಮುಖ್ಯಮಂತ್ರಿ ಅಂದರೆ, ನೀವು ಮುಖ್ಯಮಂತ್ರಿ ಅಂದರೆ ಸರ್ವಾಧಿಕಾರಿ ಅಲ್ಲ. ನೀವು ಪ್ರಜಾಪ್ರಭುತ್ವದಲ್ಲಿ ಮಾತುಕತೆ ನಡೀಬೇಕು, ಪ್ರಜಾಪ್ರಭುತ್ವದಲ್ಲಿ ಒಬ್ಬರಿಗೊಬ್ಬರದು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು, ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ಡಿ.ಕೆ. ಶಿವಕುಮಾರ್ ಅವರು ಇವರು ಈ ರಾಜ್ಯದ ಮುಖ್ಯಮಂತ್ರಿ, ಅವರು ಈ ರಾಜ್ಯದ ಮಹಾರಾಜರಲ್ಲ. ಅವರು ಇದನ್ನು ಅವರು ಅರ್ಥ ಮಾಡಿಕೊಂಡು ತಮ್ಮ ನಡೆ ನುಡಿಗಳಲ್ಲಿ ಮತ್ತು ಇವತ್ತೇನು ಪರಮ ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದ್ದಾವೆ, ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು. ಬಿಜೆಪಿ and JDS are trying to send him to jail, sir. Sir, he says BJP and JDS are trying to send him to jail. He is a CM. He says BJP and JDS are trying to send him to jail. ನೋಡ್ರಿ, ಅವರು English, sir. ಅಲ್ಲ, ಮೊದಲು ಕನ್ನಡದಲ್ಲಿ ಹೇಳ್ತಾರೆ. ಅವ್ರನ್ನ ಜೈಲಿಗೆ ಯಾರು ಕಳಿಸೋ ವಿಚಾರ ಇಲ್ಲ. ಅವರು ಮಾಡಿದ ಭ್ರಷ್ಟಾಚಾರ, ಅವರು ಮಾಡಿದ ತಪ್ಪಿನಿಂದ ಅವರು ಜೈಲಿಗೆ ಹೋದ್ರೆ ಯಾರು ಏನ್ ಮಾಡಕ್ಕಾಗಲ್ಲ. ನಾವು ಅವ್ರಿಗೆ ಜೈಲಿಗೆ ಕಳಿಸ್ಬೇಕು ಅನ್ನೋ ವಿಚಾರನೂ ಇಲ್ಲ, ನಾವು ಕಳಿಸೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಇದೆಲ್ಲ ಸಿಂಪತಿ ತೆಗೆದುಕೊಳ್ಳಿಕ್ಕೆ ಮಾಡ್ತಾ ಇರುವಂತ ಪ್ರಯತ್ನ. ಅವರು ಯಾರೇ ವ್ಯಕ್ತಿ ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ತಾರೆ. ಆದ್ರೆ ದಟ್ ಡಸಂಟ್ ಮೀನ್ ದಟ್ ಇದರ ಅರ್ಥ ನಾನು ಹೇಳಿದ್ದು ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅಂತ ಅನ್ನೋದು ನಮ್ದೇನು ಅರ್ಥವಿಲ್ಲೇ ಇಲ್ಲ. ಯಾರೇ ತಪ್ಪು ಮಾಡಿದ್ರು, ನೀವು ತಪ್ಪು ಮಾಡಿದ್ರು ಹೋಗ್ತೀನಿ, ನಾವು ತಪ್ಪು ಮಾಡಿದ್ರು ಹೋಗ್ತೇನೆ. ನೀವು ಜೈಲಿಂದ ಯಾಕೆ ಮಾತಾಡ್ತಾ ಇದ್ದೀರಿ? ನೀವೇನಾದ್ರು ತಪ್ಪು ಮಾಡಿದಿರಿ? ಹಂಗಾರೆ ಈಗ ನೀವೇನೋ ತಪ್ಪು ಮಾಡಿದಿರ ನಿಮಗೆ ಭಯ ಇದೆ. ಈ ಭಯದಿಂದ ನೀವು ಮೊದಲು ಹೊರಗೆ ಬರ್ರಿ. ಜನರ ಹಿತ, ಯಾವುದೇ ಒಂದು ಸರ್ಕಾರ, ಒಂದು ಪಾರ್ಟಿ ಯಾವಾಗ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ, ಜನರ ಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ಮಾಡಬೇಕು. ಅಲ್ಲಿ ರೈತರು ಇಷ್ಟು ಪ್ರಖರವಾಗಿ ವಿರೋಧ ಮಾಡ್ತಾ ಇರ್ಬೇಕಾದ್ರೆ ಮಾತುಕತೆ ಮಾಡಲ್ಲ, ರೈತರ ಮೇಲೆ ಕೇಸ್ ಹಾಕ್ತೀರಿ. ನೀವು ಮೊದಲೇ ಇಷ್ಟೆಲ್ಲ ವಿರೋಧ ಇದೆ ಇದ್ದಾಗ ಈಗ ಹೇಳ್ತಾ ಇದ್ದೀರಿ ನಾವು ಒತ್ತಾಯಪೂರ್ವಕವಾಗಿ ಲ್ಯಾಂಡ್ ವಶಪಡಿಸಿಕೊಳ್ಳ. ಮೊದಲೇ ಈ ಮಾತು ಹೇಳಿ ಯಾರು ಲ್ಯಾಂಡ್ ಕೊಡ್ತೀರಿ ಅವ್ರು ಮುಂದೆ ಬರ್ರಿ, ಅವಾಗ ಈ ಸಮಸ್ಯೆನೇ ಆಗ್ತಿರ್ಲಿಲ್ಲ.